ನಾನು ನಿಮ್ಮ ಇಮ್ರಾನ್ ತಡಕ್ಲೂರು. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ, ಹೀಗೆ ಹಲವಾರು ಕ್ರಾಂತಿಗಳ ಹೆಸರು ಸೃಷ್ಟಿಯಾಗ್ತಾನೆ ಬಂದಿತ್ತು. ನೀವು ಕೂಡ ನೋಡ್ತಾನೆ ಇದ್ರಿ, ಗಮನಿಸ್ತಾನೆ ಇದ್ರಿ. ನವೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ, ಅಕ್ಟೋಬರ್ ಅಲ್ಲಿ ಕ್ರಾಂತಿ ಆಗುತ್ತೆ, ಆದ್ರೆ ಕೊನೆಗೂ ಕೂಡ ಕ್ರಾಂತಿ ಆಗ್ಲೇ ಇಲ್ಲ. ಬಿಹಾರ್ ಎಲೆಕ್ಷನ್ ಆದಾಗ ನಾಯಕತ್ವ ಬದಲಾವಣೆ ಆಗುತ್ತಾ ಅಥವಾ ಸಂಪುಟ ವಿಸ್ತರಣೆ ಆಗುತ್ತಾ? ಇದಕ್ಕೆಲ್ಲ ಗೊಂದಲಗಳಿಗೆ ತೆರೆ ಎಳೆಯುವಂತಹ ಕೆಲಸ ಈಗ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಹಾಗೂ ಹಲವಾರು ಸಚಿವರು ದೆಹಲಿಯಲ್ಲಿ ಬಿಡು ಬಿಟ್ಟಿದ್ದಾರೆ. ಹಾಗಾದ್ರೆ ಏನಾಗುತ್ತೆ? ನವೆಂಬರ್ ಅಲ್ಲಿ ಕ್ರಾಂತಿಯಾಗಿ ನಾಯಕತ್ವದ ಬದಲಾವಣೆ ಆಗುತ್ತಾ ಅಥವಾ ಸಂಪುಟ ವಿಸ್ತರಣೆ ಆಗುತ್ತಾ? ಸಂಪುಟ ವಿಸ್ತರಣೆ ಆದ್ರೆ ಯಾರೆಲ್ಲ ನಾಯಕರು ಹೊರಗಡೆ ಹೋಗ್ತಾರೆ, ಯಾರೆಲ್ಲ ನಾಯಕರು ಇನ್ನಾಗಿ ಸಚಿವ ಸಂಪುಟ ಸೇರ್ತಾರೆ. ಈಗ ಸದ್ಯದ ಪರಿಸ್ಥಿತಿ ನೋಡ್ತಾ ಹೋದ್ರೆ ಒಂದು ಕಡೆ ಸಿದ್ದರಾಮಯ್ಯ ಅವರು ಸಂಪುಟ ಪುನರ್ರಚನೆಗೆ ಕಸರತ್ತು ಮಾಡ್ತಾರೆ, ಬಹಳ ಹೋರಾಟವನ್ನ ಮಾಡುವಂತಿರಬಹುದು. ನೋಡ್ತಾ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹದ್ದು. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡುವಂತಹ ಕೆಲಸವು ಕೂಡ ನಿನ್ನೆ ಆಯಿತು. ಒಂದು ಕಡೆ ಸಿದ್ದರಾಮಯ್ಯ ಅವರು ಸಂಪುಟ ವಿಸ್ತರಣೆ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಎಲ್ಲೋ ಒಂದು ಕಡೆ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತದ್ದು ಸಂಪುಟ ವಿಸ್ತರಣೆ ಮಾಡಿ ಅಂತ. ಬಟ್ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಬ್ರದರ್ಸ್ ಇಬ್ಬರು ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟು ನಾಯಕತ್ವದ ಬದಲಾವಣೆಗೆ ಒಂದು ಜೋರಾದ ಒಂದು ಕಸರತ್ತನ್ನು ಕೂಡ ಮಾಡ್ತಾ ಇರಬಹುದು. ಇದರ ಜೊತೆಗೆ ದೆಹಲಿ ಪ್ರತಿನಿಧಿಯಾದಂತಹ ಟಿ.ಬಿ. ಜಯಚಂದ್ರ ಅವರು ಕೂಡ ಅವರ ಜೊತೆನೇ ಇದ್ದಾರೆ. ಜಯಚಂದ್ರ ಅವರ ಬಗ್ಗೆ ಮಾತಾಡಬೇಕು, ಯಾಕಂದ್ರೆ ಸುಮಾರು 3 ದಿನಗಳಿಂದ ದೆಹಲಿಯಲ್ಲಿ ಬೀಡು ಬಿಟ್ಟಂತಹ ದೆಹಲಿ ಪ್ರತಿನಿಧಿ. ನಾವು ತಿಳ್ಕೊಂಡಿರುವಂತಹ ಹಾಗೆ ಟಿ.ಬಿ. ಜಯಚಂದ್ರ ಒಬ್ಬ ಸಾಮಾನ್ಯ ರಾಜಕಾರಣಿ ಅಲ್ಲ, ಸುಮಾರು 40 ವರ್ಷ ಅನುಭವವುಳ್ಳ ರಾಜಕಾರಣಿ. ಸೋನಿಯಾ ಗಾಂಧಿ ಅವರ ಮತ್ತು ದೆಹಲಿಯ ಹೈಕಮಾಂಡ್ ನ ಘಟಾನುಘಟಿ ಕೇಂದ್ರ ನಾಯಕರ ಜೊತೆ ತನ್ನದೇ ಆದಂತಹ ಒಂದು ಬಾಂಧವ್ಯವನ್ನು ಮೂಡಿಸಿಕೊಂಡು ರಾಜಕಾರಣಕ್ಕೆ ಬಂದಂತವರು. ಬಹಳ ಹಿರಿಯ ರಾಜಕಾರಣಿ, ಬಹಳಷ್ಟು ಉಸ್ತುವಾರಿಯಾಗಿದ್ರು, ನೀರಾವರಿ ಸಚಿವರಾಗಿ, ಕಾನೂನು ಸಂಸದೀಯ ಸಚಿವರಾಗಿ ಬಹಳಷ್ಟು ಹುದ್ದೆಗಳನ್ನ ಅನುಭವಿಸಿದಂತಹ ಒಬ್ಬ ರಾಜಕಾರಣಿ ಟಿ.ಬಿ. ಜಯಚಂದ್ರ. ಇವರನ್ನೇ ಕೂಡ ಮೊದಲನೇ ಸಂಪುಟದಲ್ಲಿ ಕೈ ಬಿಡುವಂತಹ ಕೆಲಸ ಆಗುತ್ತೆ. ಎಲ್ಲೋ ಒಂದು ಕಡೆ ಅವರನ್ನ ಸುಮ್ಮನಿರುವಂತಹ ಕಾರಣಕ್ಕೋಸ್ಕರ ಪ್ರತಿನಿಧಿ ಅನ್ನೋ ಒಂದು ದೆಹಲಿಯ ಪ್ರತಿನಿಧಿ ಅನ್ನೋ ಒಂದು ಹುದ್ದೆಯನ್ನ ನೀಡಿ ಇವರನ್ನ ಸುಮ್ಮನಿರಿಸುತ್ತೆ. ಬಟ್ ಈಗ ಟಿ.ಬಿ. ಜಯಚಂದ್ರ ಅವರು ಕೂಡ ಹೈಯೆಸ್ಟ್ ರೇಸ್ ಅಲ್ಲಿ ಓಡ್ತಾ ಇರುವಂತಹ ಒಬ್ಬ ರಾಜಕಾರಣಿ ಯಾರಾದ್ರೂ ಇದೆ, ಅದು ಟಿ.ಬಿ. ಜಯಚಂದ್ರ ಅವರು ಕೂಡ. ಟಿ.ಬಿ. ಜಯಚಂದ್ರ ಅವರಿಗೆ ಮಂತ್ರಿಗಿರಿ ಕೊಡ್ಲೇಬೇಕು ಅಂತ ಒಂದು ಕಡೆ ಬಹಳಷ್ಟು ಅಭಿಮಾನಿಗಳಾಗಿರ್ಬೋದು, ಕುಂಚಿಟಿಗ ಸಮುದಾಯದ ಲೀಡರ್ಸ್ಗಳು ಕೂಡ ತುಮಕೂರು ಜಿಲ್ಲೆಯ ನಮ್ಮ ಟಿ.ಬಿ. ಜಯಚಂದ್ರ ಅವರಿಗೆ ಮಂತ್ರಿ ಸ್ಥಾನ ಕೊಡ್ಲೇಬೇಕು ಅನ್ನೋ ಒಂದು ಬಹಳಷ್ಟು ರ್ಯಾಲಿಗಳು ಮಾಡಿರುವಂತದ್ದು, ಒತ್ತಾಯ ಕೂಡ ಮಾಡಿರುವಂತದ್ದು. ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ನೀವು ಗಮನಿಸ್ತಾ ಇರ್ಬೋದು, ಯಾವಾಗ ಹಿರಿಯ ರಾಜಕಾರಣಿಗಳನ್ನ ಇಲ್ಲಿ ಕೋಪ್ ಕೊಡುವಂತಹ ಕೆಲಸ ಮಾಡಿದ್ರು, ಯಾವಾಗ ಇವ್ರನ್ನ ಮಂತ್ರಿ ಸ್ಥಾನದಿಂದ ಕೈ ಬಿಡುವಂತಹ ಕೆಲಸ ಮಾಡಿದ್ರು, ಆಲ್ರೆಡಿ ಅವಾಗ ಇವರ ಅಭಿಮಾನಿಗಳು ಕೂಡ ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಘಟಾನುಘಟಿ ಅಂದ್ರೆ ಕಾಂಗ್ರೆಸ್ನ ಕಟ್ಟು ಬೆಳೆಸಿದಂತಹ ರಾಜಕಾರಣಿಗಳನ್ನ ಇವತ್ತು ಮಂತ್ರಿ ಸ್ಥಾನದಿಂದ ಕೈ ಬಿಡ್ತಾ ಇದ್ದಾರೆ ಅನ್ನೋದು ಕೂಗು ಕೂಡ ಹೈಕಮಾಂಡ್ ವಿರುದ್ಧ, ಯೂತ್ ಐಕಾನ್ಸ್, ಯೂತ್ ಕಾಂಗ್ರೆಸ್ನ ಬಹಳಷ್ಟು ಯುವಕರು ಕೂಡ ಧ್ವನಿ ಎತ್ತುವಂತಹ ಕೆಲಸ ಆಯಿತು. ಇದನ್ನೆಲ್ಲ ನೋಡ್ತಾ ಹೋದ್ರೆ ಇಲ್ಲಿ ಕೊನೆಯದಾಗಿ ಏನಾಗುತ್ತೆ, ಇವತ್ತು ಅಥವಾ ನಾಳೆ ಖಂಡಿತವಾಗ್ಲೂ ಕೂಡ ಸಂಪುಟ ವಿಸ್ತರಣೆ ಆದ್ರೆ ಬಹಳಷ್ಟು ಘಟಾನುಘಟಿ ಮಂತ್ರಿಗಳು, ಘಟಾನುಘಟಿ ಶಾಸಕರು ಇಲ್ಲಿ ಮಂತ್ರಿ ಆಗುವಂತಹ ಸಾಧ್ಯತೆ ಬಹುತೇಕ ಇದೆ. ಅದರಲ್ಲಿ ಟಿ.ಬಿ. ಜಯಚಂದ್ರ ಆಗಿರ್ಬೋದು, ಶಿವಲಿಂಗೇಗೌಡ ಆಗಿರ್ಬೋದು, ಬಿ ನಾಗೇಂದ್ರ ಆಗಿರ್ಬೋದು, ಮತ್ತೆ ಹೀಗೆ ಹಲವಾರು ಘಟಾನುಘಟಿ ರಾಜಕಾರಣಿಗಳು ಖಂಡಿತವಾಗ್ಲೂ ಕೂಡ ಸಂಪುಟ ಸೇರ್ಪಡೆ ಆಗ್ತಾರೆ. ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಸಂಪುಟ ವಿಸ್ತರಣೆ ಆಗೋದು ಮೇ ಬಿ ಅಂದ್ರೆ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಹೀಗೆ ಹಲವಾರು ರಾಜಕಾರಣಿಗಳು ದೆಹಲಿ ಬಿಟ್ಟಿರುವಂತದ್ದು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅಧಿವೇಶನ ಮುಗಿದ ನಂತರ ಇಲ್ಲಿ ಸಂಪುಟ ವಿಸ್ತರಣೆ ಆಗುವ ಸಾಧ್ಯತೆ ಬಹುತೇಕ ಇದೆ. ಅಧಿವೇಶನ ಮುಗಿಯುವವರೆಗೂ ಕೂಡ ಇಲ್ಲಿ ಯಾವುದೇ ರೀತಿಯ ಸಂಪುಟ ವಿಸ್ತರಣೆ ಆಗೋದಕ್ಕೆ ಸಾಧ್ಯ ಇಲ್ಲ. ಸದ್ಯದ ಮಟ್ಟಿಗೆ ಇಲ್ಲಿ ನೋಡ್ತಾ ಹೋದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಮನವೊಲಿಸಿದೆ. ನಾಯಕತ್ವದ ಬದಲಾವಣೆ ಸದ್ಯಕ್ಕೆ ಬೇಡ, ಮುಂದಿನ ಬಾರಿ ನಿಮ್ಮ ಮುಖಾಂತರ ಚುನಾವಣೆ ನಡೀಲಿ ಅನ್ನುವಂತ ಒಂದು ಎಲ್ಲೋ ಒಂದು ಕಡೆ ಹಿಂಟ್ ಕೊಟ್ಟಿದೆ ಅಂತ ಅನ್ನಿಸ್ತಾ ಇದೆ. ನೋಡ್ತಾ ಇರ್ಬೋದು, ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಿಂದ ಬರ್ಬೇಕಾದ್ರೆ ಮಾಧ್ಯಮದವರು ಕೂಡ ನೀಡಿದಂತಹ ಪ್ರತಿನಿಧಿ ಎಲ್ಲೋ ಒಂದು ಕಡೆ ಪಾಸಿಟಿವ್ ಆಗಿತ್ತು, ಬಹಳ ಸಂತೋಷದಿಂದ ಬಂದ್ರು ಅವರು ಕೂಡ. ಬಟ್ ಹೇಳ್ತಾರೆ, ಈ ಸದ್ಯದ ಮಟ್ಟಿಗೆ ನಾಯಕತ್ವದ ಬದಲಾವಣೆ ಬಗ್ಗೆ ನಾನು ಯಾವುದೇ ರೀತಿ ಚರ್ಚೆ ಮಾಡಿಲ್ಲ. ಇಲ್ಲಿ ಸಂಪುಟ ವಿಸ್ತರಣೆ ಬಗ್ಗೆ ಸಿದ್ದರಾಮಯ್ಯ ಅವರು ಮಾತಾಡ್ತಾರೆ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.